ಎಸ್, ಇದೇನು ಬೇಸಿಗೆ ಬಿರು ಬಿಸಿಲು ಇದೀಗ ನಮ್ಮ ನೆತ್ತಿಯನ್ನ ಸುಡುವಂತ ಹೊತ್ತಿನಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ಕೆಂಗಲಾಪುರದಲ್ಲಿ ನಡೆದಂತಹ ಘಟನೆ ಇದು. 3 ವರ್ಷ ಕಳೆದರೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ರಿಪೇರಿಯನ್ನ ಮಾಡಿಲ್ಲ ಇವರು, ಸ್ಥಗಿತಗೊಂಡಿದೆ ಅದು. ಪಿಡಿಒ ಬಸವಲಿಂಗಯ್ಯ ವಿರುದ್ಧ ಉದ್ದಟತನದ ಆರೋಪ ಕೇಳಿ ಬರ್ತಾ ಇರೋದು. ಮನವಿಯನ್ನ ಸಲ್ಲಿಸಿ 20 ದಿನವಾದರೂ ಕೂಡ ಕ್ರಮವನ್ನ ಕೈಗೊಳ್ತಿಲ್ಲ ಪಂಚಾಯಿತಿ. ಧೂಳು ಹಿಡಿದ ನೀರಿನ ಘಟಕ ಜನರ ತೆರಿಗೆ ಹಣ ವ್ಯರ್ಥ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅಹವಾಲು ಕೇಳುವವರೇ ಇಲ್ಲ ಅಂತ ಗ್ರಾಮಸ್ಥರು ಅಳಲನ್ನು ಕೂಡ ತೋಡಿಕೊಳ್ತಾ ಇದ್ದಾರೆ. ಮೂಲಭೂತ ಸೌಕರ್ಯ ನಿರ್ಲಕ್ಷ್ಯಕ್ಕೆ ಅಧಿಕಾರಿಗಳ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ಎಸ್, ಇದೀಗ ಬೇಸಿಗೆ ಸಮೀಪಿಸ್ತಾ ಇದೆ. ಬಹಳಷ್ಟು ಬಿರು ಬೇಸಿಗೆಯಲ್ಲಿ ನೀರಿನ ಹಾಹಾಕಾರ ಸ್ಟಾರ್ಟ್ ಆಗಿದೆ. ತುಮಕೂರಿನಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಹೋರಾಟವನ್ನು ಮಾಡ್ತಿರೋದು. ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ತಾಲೂಕಿನ ಕೆಂಗಲಾಪುರದಲ್ಲಿ ನಡೆದಂತಹ ಘಟನೆ ಇದು. ಅಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಅದನ್ನ ಸ್ಥಾಪನೆಯನ್ನ ಮಾಡಿದ್ರೂ ಕೂಡ ಜನರ ಹಣದ ತೆರಿಗೆಯಲ್ಲಿ ಅಂದರೆ ತೆರಿಗೆ ಹಣವನ್ನ ವ್ಯರ್ಥವನ್ನ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 3 ವರ್ಷಗಳು ಕಳೆದರೂ ಕೂಡ ಈ ಒಂದು ಸಿಂಗಲ್ ನೀರಿನ ಘಟಕವನ್ನ ಸ್ಟಾರ್ಟ್ ಮಾಡೋದಕ್ಕೆ ಇವರಿಗೆ ಆಗ್ತಾ ಇಲ್ಲ ಅಂತಂದ್ರೆ ಇದು ಅಧಿಕಾರಿಗಳ ವೈಫಲ್ಯ ಅಂತಾನೆ ಹೇಳ್ಬೋದು. ಪಿಡಿಒ ದೃಶ್ಯದಲ್ಲಿ ಕಾಣ್ತಿದ್ದಾರೆ. ಪಿಡಿಒ ಬಸವಲಿಂಗಯ್ಯ ವಿರುದ್ಧ ಉದ್ದಟತನದ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಯಾಕಂತಂದ್ರೆ ಎಲ್ಲರೂ ಕೂಡ ಈ ಒಂದು ನೀರಿಗಾಗಿ 20 ದಿನದ ಹಿಂದೆ ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ. 20 ದಿನವಾದರೂ ಕೂಡ ಪಂಚಾಯಿತಿ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಈ ನೀರಿನ ಘಟಕ ಅನ್ನೋದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀವು. ಸುಸಜ್ಜಿತವಾಗಿ ಕಟ್ಟಿದಂತಹ ಈ ನೀರಿನ ಘಟಕ ಏನಿದೆ ಅದು ಸ್ಟಾರ್ಟ್ ಆಗದೆ ಇರೋದು ಜನರ ತೆರಿಗೆ ಹಣದ ವ್ಯರ್ಥ ಆಗ್ತಿದೆ. ಮತ್ತೆ ಈ ಒಂದು ಬಿರು ಬೇಸಿಗೆಯಲ್ಲಿ ನೀರಿನ ಹಾಹಾಕಾರಕ್ಕೆ ಕೂಡ ಇದೊಂದು ಸಾಕ್ಷಿಯಾಗಿರೋದು. ಅಹವಾಲನ್ನ ಇವರು ಕೊಟ್ಟರೂ ಕೂಡ ಗ್ರಾಮಸ್ಥರು ಕೇಳುವವರು ಇಲ್ಲ ಅಂತ ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿರೋದು. ಮೂಲಭೂತ ಸೌಕರ್ಯ ಅಂತ ಹೇಳ್ತೀವಿ ನೀರಿನ ವ್ಯವಸ್ಥೆಯನ್ನ, ಈ ಮೂಲಭೂತ ಸೌಕರ್ಯದ ಈ ನಿರ್ಲಕ್ಷ್ಯಕ್ಕೆ ಅಧಿಕಾರಿಗಳ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ಜಿಲ್ಲಾ ಪಂಚಾಯಿತಿ ತಕ್ಷಣ ಮಧ್ಯಪ್ರವೇಶಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಆಡಳಿತ ವಿಚಾರವಾಗಿ ಮತ್ತು ಸ್ಥಳೀಯ ತಹಶೀಲ್ದಾರ್ ಅವರಿಗೂ ಕೂಡ ನಾವು ಇದ್ರ ಬಗ್ಗೆ ಮನವರಿಕೆ ಮಾಡಿದ್ವಿ. ಒಂದಷ್ಟು ತಂತಿ ಕಟ್ಟಿದ್ದಾರೆ, ಜೊತೆಗೆ ಇಲ್ಲೆಲ್ಲ ಕಾಲಾವಕಾಶಗಳು ಬೇಕಾ ನೋಡ್ಬೋದು. ನೀವು ಇಲ್ಲಿ ಸ್ಥಳೀಯವಾಗ ಕಾಯಿನ್ ಬಾಕ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಕಳ್ಳತನ ಆಗಿದೆ ಅನ್ನೋ ಅಂತ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಈಗ ರಂಗಪ್ಪರೇ ಅಲ್ವಾ, ಈಗ ಮುಂದಿನ ದಿನಗಳಲ್ಲಿ ಶಾಸಕರು ಕಾಲಾವಕಾಶ ಬೇಕಾ ಅಂಥದ್ದೇನು ರಾಕೆಟ್ ಸೈನ್ಸ್ ಇದೆಯಾ ಒಂದು ಫಿಲ್ಟರ್ ರೆಡಿ ಮಾಡೋದಕ್ಕೆ? RWS ಇಲಾಖೆ ಆಗಿರ್ಬೋದು ನಿಲುವನ್ನು ತಗೊಂಡಿದ್ದಾರೆ ಸ್ಥಳೀಯವಾಗಿ ಅನ್ನೋದನ್ನು ನೋಡಬೇಕಾಗಿದೆ. ಸದ್ಯ ಸ್ನೇಹಿತರೆ ನಮಸ್ಕಾರ. ಇವತ್ತು ಅಂದಿನಕೆರೆ ಹೋಬಳಿ ಕೆಂಗಲಾಪುರ ಗ್ರಾಮದಲ್ಲಿದ್ದೀವಿ. ಸುಮಾರು 20 ದಿನ ಆಗಿದೆ. 2ನೇ ತಾರೀಕು ಇದೆ ಮಾರ್ಚ್ ತಿಂಗಳಲ್ಲಿ ಕುಡಿಯೋ ನೀರಿನ ವಿಚಾರವಾಗಿ ಸ್ಥಳೀಯವಾಗಿ ಆಡಳಿತ ವಿಚಾರವಾಗಿ ಮತ್ತು ಸ್ಥಳೀಯ ತಹಶೀಲ್ದಾರ್ ಅವ್ರಿಗೂ ಕೂಡ